ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀ ಮಧ್ವಾಚಾರ್ಯವಾಣಿ ಈ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಅಭಿವಂದನೆಗಳನ್ನು ಅರ್ಪಿಸಿ, ಜಗನ್ನಾಥದಾಸವರಿಯರ ವಿಶೇಷ ಆರಾಧನಾ ಪರ್ವಕಾಲ, ಆ ನಿಮಿತ್ತ ಆ ಮಹಾನುಭಾವರ ಸ್ಮರಣೆಯನ್ನು ಯಥಾಮತಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದಾಸ ಸಾಹಿತ್ಯ ಅಂತ ನಾವು ತಗೊಂಡಾಗ ಮೊದಲಿಗೆ ನಮಗೆ ಕಣ್ಣಿಗೆ ಎದ್ದು ಕಾಣುವ ಗ್ರಂಥ ಯಾವುದು ಅಂದರೆ ಶ್ರೀಮದ್ ಹರಿಕಥಾಮೃತ ಸಾರ. ಇದನ್ನು ಬಿಟ್ಟು ದಾಸ ಸಾಹಿತ್ಯ ಇಲ್ಲ, ದಾಸ ಸಾಹಿತ್ಯ ಬಿಟ್ಟು ಹರಿಕಥಾಮೃತ ಸಾರ ಅಂತ ಇಲ್ಲ. ಯಾಕೆಂದರೆ ಒಂದು ವಿಷಯ ಪರಿಪೂರ್ಣ ಅಂತಾಗಬೇಕು, ಸಮಗ್ರತೆಯನ್ನು ಪಡಿಬೇಕು ಅಂತಂದರೆ ಈ ಗ್ರಂಥದ ಒಳಗೊಳ್ಳುವಿಕೆ ಅದರಲ್ಲಿ ಇರಲೇಬೇಕು, ಇದನ್ನು ಸೇರಿಸಲೇಬೇಕು. ಹರಿಕಥಾಮೃತ ಸಾರ ಇಲ್ಲ ಅಂತಂದರೆ ಹೀಗೆ ಪುರಂದರದಾಸರು, ವಿಜಯರಾಯರು ಇವ್ರನ್ನೆಲ್ಲ ಬಿಡದೇನೆ ಅದು ಪರಿಪೂರ್ಣವಾಗೋದಿಲ್ವೋ, ಗ್ರಂಥಗಳ ವಿಷಯ ಬಂದಾಗ ಹರಿಕಥಾಮೃತ ಸಾರ ಅನ್ನುವ ಮೇರು ಕೃತಿಯನ್ನು ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಅದು ಅಪರಿಪೂರ್ಣ ಅಂತಲೇ ಅರ್ಥ. ಅಂಥ ಪರಿಪೂರ್ಣತೆಯನ್ನು ತಂದು ಒದಗಿಸುವ ಇಡೀ ಮಧ್ವಮತದ ಪ್ರಮೇಯಗಳನ್ನೆಲ್ಲ ಒಟ್ಟುಗೂಡಿಸಿದ ಗ್ರಂಥ ಅದು. ಶಾಸ್ತ್ರಗಳ ಪ್ರಮಾಣ ಗ್ರಂಥಗಳ ಅಧ್ಯಯನ ಒಂದು ಕಡೆ ಆದರೆ, ಪ್ರಮೇಯ ಗ್ರಂಥಗಳ ಅಧ್ಯಯನ ದೃಢವಾಗಿ ಬೇಕೇ ಬೇಕು. ಯಾಕೆಂದರೆ ಪ್ರಮೇಯದ ಅನುಷ್ಠಾನ ಇಲ್ಲ ಅಂತಂದರೆ ಪರಮಾತ್ಮ ಬೇಗನೆ ಒಲಿಯೋದಿಲ್ಲ. ಅಂಥ ಎಲ್ಲ ಬೇರೆ 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 ಗ್ರಂಥಗಳಿಗೆ ಆಚಾರ್ಯ ಮಧ್ವರು ಉಲ್ಲೇಖ ಮಾಡಿದ ಭಗವದ್ ಉಪಾಸನೆಯ ವಿಷಯಗಳನ್ನು ಒಂದೇ ಗ್ರಂಥದಲ್ಲಿ ಸಮಷ್ಟಿಯಾಗಿ ಕಟ್ಟಿಕೊಟ್ಟ ವಿಷಯ ಕೃತಿ ಯಾವುದು ಅಂತಂದರೆ ಅದು ಹರಿಕಥಾಮೃತ ಸಾರ. ಈ ಮಹಾ ಗ್ರಂಥದ ರಚನೆಕಾರರು, ಕೃತಿಕರ್ತೃಗಳು ಜಗನ್ನಾಥದಾಸವರಿಯರು. ಅವರು ಹೇಳ್ತಾರೆ, ಇದನ್ನು ನಾನು ಬರೆದದಲ್ಲ ಅಂತಲೂ ಹೇಳ್ತಾರೆ ಅವರು. ಯಾಕೆಂದರೆ ತತ್ವಾಭಿಮಾನಿಗಳು ನುಡಿಸಿದ ಮಾತಿದು, ಪಂಡಿತ ಮಾನಿ ಪಿಶುಣರಿಗೆ ಅಂತ ಹೇಳ್ತಾರೆ ಅವರು. ಈ ಗ್ರಂಥ ಎಂಥವರಿಗೆ ರುಚಿಸತ್ತೆ ಅಂತಂದರೆ, ಯಾರು ಭಗವದ್ಭಕ್ತಿಯನ್ನು, ಭಗವದ್ಭಕ್ತರ ಅವರಲ್ಲಿ ಮಾಡೋ ಭಕ್ತಿ ಏನಿರುತ್ತಲ್ಲ ಅಂಥ ಸಾಧು ಸಜ್ಜನರಿಗೆ ಮಾತ್ರ ಹಿಡಿಸತ್ತೆ ಇದು. ಇಲ್ಲೆಲ್ಲ ವಿದ್ವತ್ತಿನ ಪ್ರದರ್ಶನ ಮುಂತಾದದ್ದಿಲ್ಲ, ಅಂಥವರಿಗೆ ಇದು ಹಿಡಿಸೋದೇ ಇಲ್ಲ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಅಂಥ ಮಾತು ಹೇಳಬೇಕು ಅಂದರೆ ನಾನು ಹೇಳಿದ್ದೀನಿ ಅಂತ ಹೇಳಲ್ಲ ಅವರು. ತತ್ವಾಭಿಮಾನಿಗಳು, ವರ್ಣಾಭಿಮಾನಿಗಳು ಒಳ ನಿಂತು ನುಡಿಸಿದ ಮಾತುಗಳು ಈ ಗ್ರಂಥದಲ್ಲಿರೋದು ಅಂತ ಹೇಳ್ತಾರೆ. ಅಂಥ ಅಪೂರ್ವವಾದ ಗ್ರಂಥ ಹರಿಕಥಾಮೃತ ಸಾರ. ಇದನ್ನು ಕೊಡಬೇಕು ಅಂತಂದರೆ ಅವರು ಎಂಥ ಸಿದ್ಧಿಪುರುಷರಾಗಿರಬೇಕು. ಶಾಸ್ತ್ರಗಳ ಸಮಗ್ರ ಜ್ಞಾನ, ಅದರ ಜೊತೆಗೆ ಪುರಂದರದಾಸರು ಅವರ ಹಿಂದಿನ ಮಹಾನುಭಾವರೆಲ್ಲ ರಚನೆ ಮಾಡಿರೋ ಕೃತಿಗಳ ಪರಿಜ್ಞಾನ. ಇದಿಲ್ಲ ಅಂತಂದರೆ ಇಂಥ ಪ್ರಮೇಯ ಪುಂಜ ಬರೋದಿಲ್ಲ. ನಾವು ಸಾಮಾನ್ಯವಾಗಿ ಎರಡು ಮಾತಾಡಬೇಕು ಅಂತಂದ್ರೆ ಅಳೆದು ತೂಗಿ ಆಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ಉತ್ಕೃಷ್ಟವಾದ ಕೃತಿಯನ್ನು ಅನುಷ್ಠಾನಕ್ಕೆ, ಸಾಧನೆಗೆ ಅಂತ ಕೊಡ್ತಾ ಇದ್ದೇನೆ ಅಂತಂದರೆ ಎಂಥ ಆ ನಿರ್ಭರತೆ, ಆ ತಾದಾತ್ಮ್ಯ ಅನ್ನೋದು ಅವರಲ್ಲಿರಬೇಕು. ಇದನ್ನು ನಾವು ಚಿಂತನೆ ಮಾಡಬೇಕು. ಅಂಥ ದಾಸವರಿಯರ ವರ್ಣನೆಯನ್ನು ಮಾಡಬೇಕಾದ್ರೆ ಅಭಿನವ ಪ್ರಾಣೇಶ ವಿಠಲರು ಅಂತ ಇತ್ತೀಚೆಗೆ ಆಗಿ ಹೋದ ಮಹಾನುಭಾವರು ಅವರು ಹೇಳ್ತಾರೆ, ದಾಸರಾಯರನ್ನ ನಾನು ಅನುದಿನ ನೆನೆವೆ ಅಂತ ಹೇಳ್ತಾರೆ. ಆ ಕೃತಿಯಲ್ಲಿ ಹೇಳ್ತಾರೆ, ನೆನೆವೆ ನಾನನು ದೀನದಿ ಜಗನ್ನಾಥ ದಾಸರ ವನಜ ಪಾದವ ಮುದದಿ ಪರಮಾದರದಿ ಕನಸಿಲಾದರು ದುರ್ವಿಷಯಗಳ ನೆನೆಸದಿರುವರ ಕನಕ ಭಾಂಗರ ಇನಸುತನ ಸಮತ್ಯಾಗಿ ವರ್ಯರ ಅನಿಶ ಪಂಢರಿ ಪಾದ ಸ್ಮರಿಪರ ನೆನೆವೇನಾ ನನು ದೀನದಿ ಜಗನ್ನಾಥ ದಾಸರ ವನಜ ಪಾದವ ಮುದದಿ ಪರಮಾದರದಿ ಶ್ರೀನಿಧಿ ಪದ ಪಂಕಜ ಆರಡಿಸು ತೇಜ ದೀನ ಜನ ಕಲ್ಪ ಭೂಜ ಪರವಾದಿ ಸಾಮಜ ಕಾನನ ಮಹಾರಾಜ ಹರಿದಾಸ ಸಹಜ ಮಾನ್ಯಾಭಿನವ ಪ್ರಾಣೇಶ ವಿಠಲನ
ಧ್ಯಾನ ಮಾಳ್ಪರಾನತರ ಅಜ್ಞಾನ ಕಳೆವ ಮಹಾನುಭಾವರ ಮಾನವೀಯ ಜಗನ್ನಾಥ ದಾಸರ ನೆನೆವೇನಾ ನನು ದೀನದಿ ಜಗನ್ನಾಥ ದಾಸರ ವನಜ ಪಾದವ ಮುದದಿ ಪರಮಾದರದಿ. ಅವ್ರು ಹೇಳ್ತಾರೆ, ಕನಸಿಲಾದರೂ ದುರ್ವಿಷಯಗಳ ನೆನೆಸದಿರು. ಇಂಥ ಮಹಾನುಭಾವರನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಂತಂದರೆ ಮೊದಲು ಒಳ ಹೊರಗೆ ಎರಡು ಕಡೆ ಶುದ್ಧವಾಗಿರಬೇಕು. ಶುದ್ಧವಾದ ಸ್ಥಳದಲ್ಲಿ ಮಾತ್ರ ಪರಮಾತ್ಮ ಭಗವದ್ಭಕ್ತರು ಅವರ ಸನ್ನಿಧಾನ ಬಂದು ನೆಲೆಸೋದು. ಆದ್ದರಿಂದಾಗಿ ಕನಸಲ್ಲೂ ಕೂಡ ಕೆಟ್ಟ ವಿಷಯಗಳನ್ನು ಚಿಂತಿಸಬೇಡ. ಯಾಕೆ ಅಂತಂದರೆ ವರ ಕನಕ ಭಾಂಗರ, ನಮ್ಮ ಗುರುಗಳನ್ನು ಮಾನವಿ ಪ್ರಭುಗಳನ್ನು ಏನು ಸ್ಮರಣೆ ಮಾಡ್ತೀರಿ ಅಲ್ವಾ, ಅವ್ರ ಆಕಾರ ಎಂಥದ್ದು ಅಂತಂದರೆ ಕನಕ ಭಾಂಗರ. ಕನಕದ ಅಂದರೆ ಬಂಗಾರ, ಪುಟಕಿಟ್ಟ ಚಿನ್ನ ಅಂತ ಏನು ಹೇಳ್ತೀವಲ್ಲ, ಅಂಥ ಸ್ವರ್ಣಮಯವಾದ ತೇಜಸ್ಸು ದಾಸರಾಯರ ದೇಹದ ಕಾಂತಿ ಅದು. ಅಂಥ ಪ್ರಭೆ ಕನಕ ಭಾ ಅಂದರೆ ಕಾಂತಿ ಸಂಸ್ಕೃತದಲ್ಲಿ. ಅಂಥ ದಾಸರಾಯರ ದೇಹ ನೋಡಿದರೆ ಹಾಗೆ ಅನಿಸ್ತಾ ಇತ್ತಂತೆ. ಯಾಕೆಂದರೆ ಅಡಿಯಿಂದ ಮುಡಿವರೆಗೂ ಕೂಡ ಒಳ್ಳೆಯ ತೇಜಸ್ಸು ಅವರ ದೇಹದಲ್ಲಿ. ಕನಸಿಲಾದರೂ ದುರ್ವಿಷಯಗಳ ನೆನೆಸದಿರು ವರ ಕನಕ ಭಾಂಗರ. ಅಂಥ ಮಹಾನುಭಾವರ ಸ್ಮರಣೆ ಎಂಥವ್ರು ಅಂದರೆ ಇನ ಸುತನ ಸಮತ್ಯಾಗಿವರಿಯರ. ಇನ ಅಂತಂದರೆ ಸೂರ್ಯ, ಸೂರ್ಯ ಸುತನಾದ ಕರ್ಣ ಹೇಗೆ ತಾನು ಧರಿಸಿದ್ದ ಕವಚವನ್ನೇ ಕಿತ್ತಿಕೊಟ್ಟು ಬಿಟ್ನಲ್ಲ, ಹಾಗೆ ದಾಸರಾಯರ ಕೊಡುಗೆ ದಾನಿಗಳು ಅಂತ. ಯಾಕೆಂದರೆ ಏನಿಲ್ಲ ಅಂತ ಬಂದವರಿಗೆ ಕೊಡುವ ದೊಡ್ಡ ಗುಣ ಅವ್ರದ್ದು. ಇನ್ನೊಂದು ವಿಶೇಷ ಏನು ಅಂದರೆ ಅಂಥ ಗುಣವನ್ನು ನಾವು ಮೊದಲಿಗೆ ನೋಡೋದು ಮಂತ್ರಾಲಯ ಪ್ರಭುಗಳಲ್ಲಿ, ಗುರುರಾಜರಾದ ರಾಘವೇಂದ್ರ ಸ್ವಾಮಿಗಳಲ್ಲಿ. ಅಂಥ ರಾಯರ ತಮ್ಮಂದರೆ ಜಗನ್ನಾಥದಾಸರು ಹಿಂದಿನ ಜನ್ಮದಲ್ಲಿ. ಆದ್ರಿಂದಾಗ ಅವರು ಪ್ರಹ್ಲಾದರಾಜರು, ಇವರು ಸಲ್ಲಾದರಾಜರು. ಅಣ್ಣನ ಗುಣ ತಮ್ಮನಿಗೆ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಹೀಗೆ ಗುರುರಾಯರು ಕೇಳಿದ್ದನ್ನೆಲ್ಲ ಕೊಟ್ಟು ಸಲಹತಾರೋ, ನಮ್ಮ ಮಾನವೀ ರಾಯರು ಕೂಡ ಹಾಗೇನೆ ಇನ ಸುತನ ಸಮ ತ್ಯಾಗಿವರಿಯರು. ಯಾರು ಏನು ಬೇಕು ಅಂತ ಕೇಳ್ತಾರೋ ಅದನ್ನೆಲ್ಲ ಕೊಟ್ಟುಬಿಡೋದು. ಎಷ್ಟೆಷ್ಟು ಅವರ ಜೀವನ ಚರಿತ್ರೆಯಲ್ಲಿ ಅವರ ಶಿಷ್ಯರು ಬರೀತಾರೆ. ಒಬ್ಬ ದೊಡ್ಡಬಳ್ಳಾಪುರದ ಕವಿಗಳು ದಾಸರಾಯರು ಎಷ್ಟೆಷ್ಟು ದಾನ ಧರ್ಮಾದಿಗಳನ್ನು ಮಾಡಿದರು, ಎಷ್ಟೆಷ್ಟು ಜನ ಬಡವರಿಗೆ ಬೆಳ್ಕೊಂಡು ತಿನ್ನಲಿಕ್ಕೆ ಹೊಲಗಳನ್ನೆಲ್ಲ ಕೊಟ್ಟಿದ್ರು ಅನ್ನೋ ಉಲ್ಲೇಖ ಇವತ್ತಿಗೂ ನಮಗೆ ಆ ಷಟ್ಪದಿಯ ಪದ್ಯಗಳಲ್ಲಿ ಕಾಣಸಿಗುತ್ತೆ. ಅಂಥದ್ರಲ್ಲಿ ಇನಸುತನ ಸಮ ತ್ಯಾಗಿ ವರಿಯರ. ಇದಕ್ಕೆಲ್ಲ ಕಾರಣ ಏನಾಯಿತು ದಾಸರಿಗೆ, ಎಲ್ಲಿಂದ ಈ ಶಕ್ತಿ ಬಂತು ಅಂದರೆ ಅನಿಶ ಪಂಢರಿ ಪಾದ ಸ್ಮರಿಪರ. ಹಗಲು ರಾತ್ರಿ ಭಗವಂತನ ಪಾದಗಳನ್ನು ಸ್ಮರಣೆ ಮಾಡ್ತಾ ಇದ್ರಿ ಮಹಾನುಭಾವರು. ಆದ್ರಿಂದಾಗಿ ಇಂಥ ಶಕ್ತಿ ಅವರಿಗೆ ಬಂತು. ಇಲ್ಲ ಅಂತಂದರೆ ಸಾಮಾನ್ಯ ನಮಗೇನಾದರೂ ಅನುಗ್ರಹ ಆಗಬೇಕಂದ್ರೆ ದೇವರು ಸ್ವಲ್ಪ ಕಣ್ಣು ಬಿಡಬೇಕು. ಅವನು ಕಣ್ಣು ಬಿಡಲಿಲ್ಲ ಅಂದರೆ ಏನು ಮಾಡ್ತೀನಿ ಅಂದರೂ ನೆರವೇರೋದಿಲ್ಲ ಅದು. ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮೇಲೆ ಅಂತಾರೆ ದಾಸರಾಯರು. ಹಾಗೆ ಹಗಲು ರಾತ್ರಿ ಒಳಗೆ ಹೊರಗೆ ಸದಾಕಾಲ ಪಂಢರಿರಾಯನ ವಿಠ್ಠಲನ ಚಿಂತನೆ ಮಾಡ್ತಾ ಇದ್ರು ನಮ್ಮ ಗುರುಗಳು. ಅಂಥ ಮಹಾನುಭಾವರನ್ನು ಅನುದಿನದಿ ನೆನೆವೆ ಅಂತ ಹೇಳ್ತಾರೆ ಅವರು. ಅವ್ರು ಹೇಗಿದ್ದರು ಅಂತ ಹೇಳಬೇಕಾದ್ರೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಉಲ್ಲೇಖ ಮಾಡ್ತಾರೆ. ಶ್ರೀನಿಧಿ ಪದ ಪಂಕಜ ಆರಡಿ ಅಂತ ಹೇಳ್ತಾರೆ ಅವರು. ಪರಮಾತ್ಮನ ಪಾದ ಅನ್ನೋದು ಕಮಲ ಇದ್ದ ಹಾಗೆ. ಕಮಲ ಅಂದರೆ ಸಾಮಾನ್ಯವಾಗಿ ದುಂಬಿಗಳಿದ್ದೇ ಇರ್ತವೆ. ಇವರು ಕನ್ನಡದಲ್ಲಿ ಬಳಸೋ ಪದ ನೋಡಿ ಎಷ್ಟು ಚಂದ ಇದೆ. 6 ಅಡಿ ಅಂತಾರೆ. 6 ಅಡಿ ಅಂದರೆ 6 ಕಾಲುಗಳು ಅಂತ ಅರ್ಥ. 6 ಕಾಲಿರೋದು ದುಂಬಿಗೆ. ಆದ್ರಿಂದಾಗಿ ಪರಮಾತ್ಮನ ಪಾದ ಕಮಲ ಅನ್ನೋದಕ್ಕೆ ದುಂಬಿ ಯಾವುದು ಅಂದರೆ ಜಗನ್ನಾಥದಾಸರಂತ. ಯಾವಾಗಲೂ ಗುಯ್ ಅಂತ ಸುತ್ತವ್ರಂತಂದ್ರೆ ಸುತ್ತಾನೆ. ಯಾಕೆಂದ್ರೆ ಅದಕ್ಕೆ ಏಕತಾನತೆ, ಒಂದೇ ಕಡೆ ಗಮನ ಇರುತ್ತೆ ದುಂಬಿಗೆ. ಹಾಗೆ ಪರಮಾತ್ಮನ ಪಾದದ ಕಡೆ ನಿರಂತರ ಒಲವು ದಾಸರಾಯರಿಗೆ. ದೀನ ಜನ ಕಲ್ಪ ಭೂಜ, ಯಾರ್ಯಾರು ಬಂದು ಬಿಡ್ತಾರೋ ಅವರಿಗೆ ಕಲ್ಪ ವೃಕ್ಷ ಇದ್ದ ಹಾಗೆ ಕೇಳಿದನ್ನ ಕೊಡೋದಂತೆ. ಕಲ್ಪವೃಕ್ಷದ ವೈಶಿಷ್ಟ್ಯ ಏನು ಅಂತಂದರೆ ನಾವು ಬಾಯಿ ಬಿಟ್ಟು ಕೇಳಬೇಕು ಅಂತಿಲ್ಲ, ಅದ್ರ ಮುಂದೆ ಹೋಗಿ ಕಲ್ಪ ಚಿಂತಿಸ್ಬೇಕು ಮನಸ್ಸಲ್ಲಿ. ಚಿಂತಿಸಿದ್ರೆ ಸಾಕು, ಕೊಟ್ಟನ ಅನುಗ್ರಹ ಮಾಡ್ತಾರೆ. ಇವತ್ತಿಗೂ ಮಾನವೀಯ ದಾಸರಾಯರ ಸನ್ನಿಧಾನದೆಲ್ಲ ಮನಸ್ಸಲ್ಲೇ ಬೈಕೆಯನ್ನು ಇಟ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದ್ವಿ ಅಂತಂದರೆ ನಿಶ್ಚಯವಾಗಿ ಕೊಡ್ತಾರೆ ಮಹಾನುಭಾವರು. ದೀನ ಜನ ಕಲ್ಪ ಭೂಜ ಪರವಾದಿ ಸಾಮಜ ಕಾನನ ಮಹಾರಾಜ. ಪರವಾದಿಗಳು ಅಂತಕ್ಕಂತಹ ದೊಡ್ಡ ದೊಡ್ಡ ಗಜಗಳಿಗೆ ಸಿಂಹದಾಗಿರ್ತಾ ಇದ್ರಂತೆ ದಾಸರಾಯರು. ಎಲ್ಲಾದರೂ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬಂತೋ, ಹಿರಿಯರಿಗೆ ಅವಮಾನ ಮಾಡುವ ಪ್ರಸಂಗ ಇತ್ತು ಅಂತಂದರೆ ಅವ್ರನ್ನೆಲ್ಲ ಖಂಡ ತುಂಡ ಮಾಡಿ ಹಾಕ್ತಾ ಇದ್ರಂತೆ. ಯಾಕೆಂದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಯಾರ್ಯಾರ ಹತ್ರ ಹೇಗಿರಬೇಕು, ಸಜ್ಜನರ ಹತ್ರ ಮೃದುವಾಗಿರ್ತಾ ಇದ್ರು, ಹೂವಿಗಿಂತ ಮೃದುವಾಗಿರ್ತಾ ಇದ್ರು. ಅದೇ ಕಠಿಣವಾಗಿರುವವರ ಹತ್ರ ಅದೇ ವಜ್ರಕ್ಕಿಂತಲೂ ಕಠಿಣವಾಗ್ತಾ ಇದ್ರು. ಅದು ದೊಡ್ಡವರ ಗುಣ, ಅದು ಲೋಕೋತ್ತರರು ಅಂತ ಕರೀತದೆ ಸುಭಾಷಿತ ಅವರನ್ನು. ಆದ್ರಿಂದಾಗಿ ಮಾನ್ಯ ಅಭಿನವ ಪ್ರಾಣೇಶ ವಿಠಲನ ಧ್ಯಾನ ಮಾಳ್ಪರ.
ಅಭಿನವ ಪ್ರಾಣೇಶ ವಿಠ್ಠಲ ಪರಮಾತ್ಮ ಏನಿದ್ದಾನೆ ಅವನನ್ನು ಧ್ಯಾನ ಮಾಡ್ತಾ ಏನು ಜಗನ್ನಾಥದಾಸರಿದ್ದಾರೆ, ಅವ್ರ ವೈಶಿಷ್ಟ್ಯ ಏನು ಅಂದರೆ ಆನತರ ಅಜ್ಞಾನ ಕಳೆವರ. ಆನತ ಅಂದರೆ ನಮಸ್ಕಾರ ಮಾಡೋದು ಅಂತ ಅರ್ಥ. ಯಾರವರಿಗೆ ಉದ್ದ ಬೀಳ್ತಾರೋ, ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೋ, ತನು ದಿಂಡುಗೆಡಹಿದ ನರನ ಪಾವನ ಮಾಳ್ಪರಾಕ್ಷಣದಿ ಅಂತಾರೆ ಅದೇ ಹರಿಕಥಾಮೃತ ಸಾರದಲ್ಲಿ. ಅವರ ಅಜ್ಞಾನ ಕಳೆವ ಮಹಾನುಭಾವರ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡ್ತಾರೆ. ಅಂಥ ಮಾನವಿ ಪ್ರಭುಗಳನ್ನು ಅನುದಿನದಿ ನಾನೆನವೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ಪೂರಕವಾದ ಒಂದು ಪ್ರಸಂಗ, ದಾಸರಾಯರ ಸಂಚಾರದ ಕಾಲ. ಜಗನ್ನಾಥದಾಸರಾಯರು ಸಂಚಾರಕ್ಕೆ ಹೋಗ್ಬೇಕಾದ್ರೆ ಅವ್ರ ಶಿಷ್ಯಂದ್ರೆಲ್ಲ ಜೊತೆಗೆ ಬರೋರಂತೆ. ಪ್ರಾಣೇಶದಾಸರು ಮುಂತಾದ ಬೇರೆ 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 ಶಿಷ್ಯರೆಲ್ಲ ದಾಸರಾಯರ ಹತ್ರ ಬರೋದು. ಇವರು ದಾಸರಾದರೂ ಒಂದು ಮಾತ್ರಕ್ಕೆ ಎಲ್ಲವನ್ನ ಬಿಟ್ಟಿದ್ರು ಅಂತ ಅರ್ಥ ಅಲ್ಲ. ಎಲ್ಲ ಶಿಷ್ಯರ ಜೊತೆಗಿದ್ರು. ಸರ್ವಮೂಲ ಪಾಠ ನಡೀತಾ ಇತ್ತು. ಶ್ರೀಮನ್ ನ್ಯಾಯಸುಧಾ, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರಗಳು, ಅನುವ್ಯಾಖ್ಯಾನ ಎಲ್ಲ ಪಾಠ ಮಾಡೋರು. ಸರ್ವಮೂಲ ಗ್ರಂಥಗಳನ್ನು ಉಸಿರಾಟ ಆಡ್ದಂಗೆ ಆಡ್ತಾ ಇದ್ರು ಆ ಮಹಾನುಭಾವರು. ಹಾಗೆ ಎಲ್ಲ ಶಿಷ್ಯಗಣ ಜೊತೆಗೆ ಹೋಗೋದಂತೆ. ಹಿಂಗೆ ಹೋಗಬೇಕಾದ್ರೆ ಏನಾಯ್ತಂತೆ, ಒಮ್ಮೆ ಕರ್ಜಿಗಿ ಅಂತ ಹೇಳಿ ಈ ಹಾವೇರಿ ಹತ್ರ ಬರ್ತಕ್ಕಂಥ ಒಂದು ಪುಟ್ಟ ಊರು, ವರದಾ ನದಿಯ ತೀರ ಪ್ರಾಂತ್ಯಗಳಲ್ಲಿ ಬರ್ತಕ್ಕಂಥ ಒಂದು ಊರದು. ಆ ಕರ್ಜಿಗಿಗೆ ದಾಸರಾಯರ ಪರಿವಾರ ಆಗಮಿಸ್ತಿದೆ. ಅಲ್ಲಿ ಬಂದಾಗ ಅಲ್ಲಿ ಒಬ್ಬರು ನಿತ್ಯ ಪಾರಾಯಣರಾಯರು ಅಂತ ದೊಡ್ಡ ಜ್ಞಾನಿಗಳು, ನಿತ್ಯ ಪಾರಾಯಣಶೀಲರೇ ಅವರು. ಅವ್ರ ತಂದೆ ತಾಯಿನೂ ನಿತ್ಯ ಪಾರಾಯಣರಾಯ ಅಂತ ಹೆಸರಿಟ್ಟಿರ್ತಾರೆ. ಅವ್ರ ಮನೆಯವರು ಸುಭದ್ರಮ್ಮ ಅಂತ ಹೇಳಿ ಪರಮಾತ್ಮನ ದೇವರ ಪೂಜೆ ಅತಿಥಿ ಸತ್ಕಾರ ಮಾಡ್ಕೊಂಡಿರ್ತಕ್ಕಂತಹ ದಂಪತಿಗಳು. ಅವರಿಗೆ ಪುರಂದರದಾಸರು ಅಂದರೆ ಬಹಳ ಭಕ್ತಿ. ಆದ್ರಿಂದಾಗಿ ಅವ್ರು ಏನು ಮಾಡಿದ್ರಂದ್ರೆ, ಅವ್ರಿಗೆ ಹುಟ್ಟೋ ಮಗನಿಗೆ ದಾಸಪ್ಪ ಅಂತ ಹೆಸರಿಡ್ತಾರೆ ಅವರು. ದಾಸರ ಹೆಸರೇ ಇರಲಿ ಇವನಿಗೆ ಅಂತ ಹೇಳಿ ದಾಸಪ್ಪ ಅಂತ ಹೆಸರಿಟ್ಟಾಗ ಮಗನಿಗೆ ಉಪನಯನಲ್ಲಾಗತ್ತೆ, ಚಂದ ಶಾಸ್ತ್ರಾಭ್ಯಾಸಗಳನ್ನೆಲ್ಲ ಮಾಡಿಸ್ತಾರೆ. ಕಾಲಾಂತರದಲ್ಲಿ ಅವರು ಪರಗತಿಯನ್ನು ಹೊಂದಿದಾಗ ದಾಸಪ್ಪನಿಗೆ ಅಷ್ಟೊತ್ತಿಗೆ ವಿವಾಹ ಮಾಡಿಸಿರ್ತಾರೆ. ಅವರ ಮನೆಯವರ ಹೆಸರು ನರಸಮ್ಮ ಅಂತ, ಗುಂಡಮ್ಮನವರು ಅಂತ ಕರಿತಿರ್ತಾರೆ ಅವರನ್ನು. ನರಸಮ್ಮನವರು ಅಂತ ಮಹಾಸಾಧ್ವಿ. ಈ ಕಡೆ ತಂದೆ ತಾಯಿ ಹರಿ ಲೋಕಯಾತ್ರೆ ಮಾಡಿ ಆದಮೇಲೆ ದಾಸಪ್ಪನ ಗತಿಯೇ ಬೇರೆ ಆಗಿಬಿಡತ್ತೆ. ಮನಸ್ಸೆಲ್ಲ ಲೌಕಿಕದ ಕಡೆ ಹೊರಳು ಬಿಡುತ್ತೆ. ದೊಡ್ಡ ಧಣಿ, ಆ ಊರಿಗೆ ಭೂ ಒಡೆಯ ಅವರು. ಎಲ್ಲರೂ ಇವ್ರು ಹೇಳಿದ ಮಾತನ್ನು ಕೇಳ್ತಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಸ್ವೇಚ್ಛಾಚಾರವಾದ ವರ್ತನೆ ಇರ್ತದೆ ಅವ್ರದ್ದು, ಆ ದಾಸಪ್ಪನವ್ರದ್ದು. ಯಾವ ಅತಿಥಿ ಸತ್ಕಾರ ಇಲ್ಲ, ತಾನು ಮಾಡಿದ್ದೇ ನಿಯಮ. ಯಾರಾದರೂ ತನ್ನ ಎದುರಿಗೆ ಹೋದ್ರು ಅಂದರೆ ಅವ್ರ ಕಥೆ ಮುಗೀತು ಅಂತಲೇ ಅರ್ಥ. ಅಂಥ ಗತ್ತು ಆ ಊರಲ್ಲಿ ನಡೀತಾ ಇರತ್ತೆ ಅವ್ರದ್ದು. ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ಊರಲ್ಲಿ ಅವರಿಗೆ ಅಂತಲೇ ಒಬ್ಬ ದಾಸಿ ಇರ್ತಾಳೆ. ದಾಸಿ ಅಂತಂದರೆ ಇವ್ರಿಗೆ ಒಪ್ಕೊಂಡವಳು ಆ ಹೆಣ್ಮಗಳು. ತನ್ನ ಸಾಧ್ವಿಯಾದ ಮನೆಯಲ್ಲಿ ಪತ್ನಿ ಇದ್ದರೂ ಕೂಡ ಅವರು ದಾಸಿಯ ಮನೆಗೆ ಹೋಗಿ ಬರ್ತಾ ಇರ್ತಾರೆ. ಈ ಥರದ ಒಂದು ಪ್ರವೃತ್ತಿ ಆ ದಾಸಪ್ಪನವರು. ಹಿಂಗೆ ಎಲ್ಲ ಒಳ್ಳೆ ಮೀಸೆ, ಅವರಿಗೆ ಮೀಸೆ ಜರ್ತಾರಿ ಪೇಟ ಎಲ್ಲ ಹಾಕ್ಕೊಂಡು ಆ ದೌಲತ್ತುಗಳಿಂದ ಅವ್ರು ಹೊರಟರು ಅಂತಂದರೆ ಅದೊಂದು ವೈಭವದ ಮೆರವಣಿಗೆ ಇದ್ದಂಗೆ. ದಾಸರಾಯರು ಊರಿಗೆ ಆಗಮಿಸಿದ್ದಾರೆ. ಇಲ್ಲೆಲ್ಲಿ ಶ್ರೋತ್ರಿಯರ ಮನೆ ಇದೆ ಅಂತ ನೋಡ್ತಾ ಬಂದಾಗ ದಾಸಪ್ಪನ ಮನೆ ಕಾಣುತ್ತೆ. ದೊಡ್ಡ ಮನೆ ಅದು, ಅಂಕಣದ ಮನೆ. ದೊಡ್ಡ ಮನೆ ಕಂಡಾಗ ಅವ್ರ ಮನೆಯವರ ಮನೆ ಒಳಗೆ ಹೋಗ್ಬಿಡ್ತಾರೆ ದಾಸರಾಯರು. ಹೋದಾಗ ಹೋಗೋ ಕಾಲಕ್ಕೆ ರಂಗೋಲಿ ಹಾಕ್ತಾ ಈ ಸಾಧ್ವಿ ನರಸಮ್ಮನವರು, ಗುಂಡಮ್ಮನವರು ಅಲ್ಲಿ ಮನೆ ಮುಂದೆ ಬೆಳಿಗ್ಗೆ ರಂಗೋಲಿ ಹಾಕೋ ಕಾಲಕ್ಕೆ ದಾಸರಾಯರು ಬಂದು ನಿಲ್ತಾರೆ. ಯಾರಿದು ಇಂಥ ಪಾವನ ಪಾದಗಳು ಬಂದಿದೆಯಲ್ಲ ಅಂತ ಒಮ್ಮೆ ಹಿಂಗೆ ಅಪಾದ ಮಸ್ತಕ ನೋಡ್ತಾರೆ. ದಾಸರಾಯರ ಭವ್ಯವಾದ ಮೂರ್ತಿ. 70-72 ವರ್ಷ ದಾಸರಾಯರಿಗೆ ನಿಂತಿದ್ದಾರೆ. ಅವರು ತೇಜಪುಂಜವಾದ ಮುಖವನ್ನು ನೋಡಿ ಬಹಳ ಆನಂದ ಆಗಿಬಿಡ್ತದೆ. ಪಕ್ಕದಲ್ಲಿ ಪ್ರಾಣೇಶ್ ದಾಸರು, ಬೇರೆ ಬೇರೆ ಹರಿದಾಸರೆಲ್ಲ ನಿಂತಿರ್ತಾರೆ. ನಿಂತಾಗ ದೊಡ್ಡ ಮಹಾನುಭಾವರು ಬಂದಿದ್ದಾರೆ ಅಂತ ಅಂದ್ಕೊಂಡು ಬರ್ರಿ ಒಳಗೆ ಅಂತ ಕರ್ಕೊಂಡು ಹೋಗಿ ಪ್ರಾಣೇಶ್ ದಾಸರು ಹೇಳ್ತಾರೆ, ನಮ್ಮ ಗುರುಗಳು ಬಂದಿದ್ದಾರೆ, ಜಗನ್ನಾಥ ದಾಸರಾಯರು. ಇನ್ನೂ ಆನಂದ ಆಗಿಬಿಡ್ತದೆ ಆ ಹೆಣ್ಮಗಳಿಗೆ. ಜಗನ್ನಾಥ ದಾಸರಾಯರು ನಮ್ಮನೆಗೆ ಬಂದಿದ್ದಾರಾ, ನಮ್ಮ ದೊಡ್ಡ ಸೌಭಾಗ್ಯ ಇದು ಅಂತ ಮನೆ ಒಳಗೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ವಿಶೇಷವಾದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಮಡಿಗೆ ಎಲ್ಲದಕ್ಕೂ ಅನುಕೂಲ ಇರ್ತದೆ ಆ ಮನೆಯಲ್ಲಿ. ಅನುಕೂಲ ಮಾಡಿಕೊಟ್ಟಾಗ ಬೆಳಿಗ್ಗೆ ಹೊತ್ತು ಗಂಡ ಹೊರಗೆ ಹೋಗಿರ್ತಾನೆ. ಬಂದರೆ ಏನಂತಾನೆ ಅಂತ ಭಯ. ಯಾಕೆ ಅಂತಂದರೆ ಶ್ರೋತ್ರಿಯರಾದ ಜ್ಞಾನಿಗಳು ಬಂದಿದ್ದಾರೆ, ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು ಬಂದಿದ್ದಾರೆ. ಅದಕ್ಕೆ ಕ್ಷಣಕ್ಕೆ ಆ ತಾಯಿ ಪರಮಾತ್ಮ ಹತ್ರ ಬೇಡ್ಕೊಳ್ತಿರ್ತಾಳೆ. ಪುರಂದರದಾಸರ ಹೆಂಡತಿ ಕಥೆ ಬರುತ್ತಲ್ಲ, ಹಾಗೆ ಇದೂ ಕೂಡ, ದಯವಿಟ್ಟು ಸ್ವಾಮಿ ನಮ್ಮ ಮನೆಯವ್ರು ಬಂದರೆ ಈ ದೊಡ್ಡವರಿಗೆ ಏನು ಅಂದೇ ಇರೋ ಥರ ಮಾಡಪ್ಪ, ಅವ್ರ ನಾಲಿಗೆಯಲ್ಲಿ ನಿಂತು ಏನಾದರೂ ಒರಟು ಮಾತು ಬರೆಸಬೇಡ ದಯವಿಟ್ಟು ಅಂತ ಮನಸ್ಸೊಳಗಡೆ ಪ್ರಾರ್ಥನೆ ಮಾಡ್ತಿರ್ತಾಳೆ. ಇವರು ಪ್ರಾಣೇಶದಾಸರು, ಜಗನ್ನಾಥದಾಸರ ಎಲ್ಲರೂ ಭಕ್ತಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜಪಾದಿಗಳನ್ನು ಮುಗಿಸಿ ಇವರು ಪೂಜೆ ಪ್ರಾರಂಭ ಮಾಡಬೇಕು, ಅರ್ಚನೆ ನಡೀತಾ ಇದೆ. ಆ ಸಮಯಕ್ಕೆ ಸರಿಯಾಗಿ ಗುಂಡಪ್ಪ ಒಳಗೆ ಬರ್ತಾನೆ. ಒಳಗೆ ಬಂದಾಗ ಏನಾಗ್ತದೆ ಅಂತಂದರೆ ಎದೆ ಡಬಡವ ಹೊಡ್ಕೊಳ್ಳಿಕ್ಕೆ ಶುರು ಆಗ್ತದೆ ಈ ಹೆಣ್ಮಗಳಿಗೆ. ಏನಂತಾರೋ ಎಬ್ಬಿಸ್ಬಿಡ್ತಾರೋ ಏನು ಅಂತ. ಆದರೆ ನೋಡಿ ಭಗವತ್ ಸಂಕಲ್ಪ ಹಿಂಗಿರ್ತದೆ. ಆ ದಾಸಪ್ಪನವರು ಒಳಗೆ ಬಂದಾಗ
ಮಂತ್ರ ಮುಗ್ಧರಾಗಿ ಬಿಡ್ತಾರೆ. ಪೂಜೆ, ಈ ಮಂತ್ರಗಳ ವೈಭವ, ಪದ್ಯಗಳನ್ನು ಹೇಳುವ ಶೈಲಿ, ಶಿಷ್ಯರೆಲ್ಲ ಒಂದೇ ಕಂಠದಲ್ಲಿ ಹೇಳೋದನ್ನು ನೋಡಿ ಒಂದು ಕ್ಷಣ ದಂಗಾಗಿ ನಿಂತು ಬಿಡ್ತಾರೆ. ಅಲ್ಲಿವರೆಗೂ ಯಾರನ್ನೂ ಸೇರಿಸ್ತಾ ಇರಲ್ಲ ಮನೆ ಒಳಗಡೆ. ಏನಿದು ಅದ್ಭುತ ಅಂತ ಅನ್ಕೊಂಡು ನಿಂತರೆ ಪೂಜೆ ನೋಡ್ತಾ ಕೂತ್ಬಿಡ್ತಾರೆ ಅವರು ದಾಸಪ್ಪನವರು. ಹೆಂಡತಿಗೆ ಅವ್ರಿಗಿಂತ ಆಶ್ಚರ್ಯ, ಇದೇ ನನ್ನ ಗಂಡ ಇಷ್ಟು ಸಮಾಧಾನವಾಗಿ ಈ ಹಾವಾಡಿಗನ ಮುಂದೆ ಹಾವು ಹೆಂಗೆ ಹೆಡೆ ಆಡಿಸುತ್ತೋ ಹಾಗೆ ಶ್ರದ್ಧೆಯಿಂದ ಪೂಜೆ ನೋಡ್ತಾ ಇದ್ದಾರಲ್ಲ ಇವರು, ಏನು ತನ್ಮಯತೆ ಇದು, ಬಹಳ ಏನೋ ಪರಮಾತ್ಮ ವಿಶೇಷ ಅನುಗ್ರಹ ಮಾಡಿದ್ದಾನೆ ಅಂತ ನಮಸ್ಕಾರ ಹಾಕೋದು ದೇವರಿಗೆ. ಇಷ್ಟಾಗಿದೆ. ಪೂಜೆ ಎಲ್ಲ ಮುಗಿತಾ ಬಂದಾಗ ಆ ದಾಸಪ್ಪನವ್ರ ಕಡೆ ತಿರುಗಿ ದಾಸರಾರು ಹೇಳ್ತಾರೆ, ಇವತ್ತು ನಾವು ನಿಮ್ಮನೇಲಿ ಇರಬೇಕು ಅಂದ್ಕೊಂಡಿದ್ದೀವಿ, ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿ ಇರ್ತೀವಿ ಅಂತ. ಅವಶ್ಯವಾಗಿರ್ರಿ ತಾವು. ಅವ್ರ ಬಾಯಲ್ಲಿ ಬಂದು ಮಾತು ನೋಡಿ, ಅಲ್ಲಿವರೆಗೂ ಯಾರನ್ನೂ ಸೇರಿಸ್ತಾ ಇರದೇ ಇರೋರು ತಾವು ಅವಶ್ಯವಾಗಿ ನಮ್ಮ ಮನೇಲಿ ತಮಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ. ಏನೋ ಪರಿವರ್ತನೆ ಆದ ಹಾಗೆ. ಸರಿ ಆಗಿದೆ. ಪೂಜೆ ಎಲ್ಲ ಮುಗೀತು. ತೀರ್ಥಗಳನ್ನು ಎಲ್ಲ ಕೊಡ್ತಾರೆ, ದೇವರ ಗಂಧವನ್ನು ಕೊಡ್ತಾರೆ. ಗಂಧ ಹಚ್ಕೊಳ್ಳೋದು ಮರೆತು ಹೋಗಿರ್ತದೆ, ಅಷ್ಟು ಆಚಾರಶೀಲರಾಗಿದ್ದವ್ರು ಎಲ್ಲ ಬಿಟ್ಬಿಟ್ಟಿರ್ತಾರೆ. ಪ್ರಾಣೇಶ್ ದಾಸರು ಬಂದು ಹಚ್ತಾರೆ, ಹಿಂಗಪ್ಪ ನಾಮ ಹಿಂಗೆ ಹಚ್ಕೊಳ್ಬೇಕು, ಗಂಧ ಹೀಗೆ ಹಚ್ಕೊಳ್ಬೇಕು, ಈ ಸ್ಥಾನದಲ್ಲಿ ಈ ಭಗವದ್ ರೂಪಗಳು ಅಂತ ಅನುಸಂಧಾನ ಮಾಡಿಸಿ ಎಲ್ಲ ಹಚ್ಚಬೇಕು. ಎಲ್ಲ ಮುಗೀತು. ತೀರ್ಥಪ್ರಸಾದ ಆಯಿತು. ತೀರ್ಥಪ್ರಸಾದ ಆಗಿ ದಾಸರಾಯರ ಕ್ರಮ ಏನು ಅಂದರೆ, ಸರ್ವಮೂಲ ಗ್ರಂಥಗಳ ಪಾಠ ಮಾಡಿದ ಮೇಲೆ ಸಂಜೆ ಹೊತ್ತು ಪುರಂದರದಾಸರು, ವಿಜಯರಾಯರು, ಗೋಪಾಲದಾಸವರಿಯರು ಇದೆಲ್ಲ ಮಹಾನುಭಾವರು ಮಾಡಿದ ಕೀರ್ತನೆಗಳನ್ನು ಹೇಳಿ ಕುಣಿದು ಆಡಿ ಪಾಡಿ ಅದರ ಅರ್ಥ ವಿವರಣೆ ಮಾಡಬೇಕು. ಸಾಮಾನ್ಯ ಅರ್ಥ ಅಂದರೆ ಮೇಲ್ನೋಟದ ಅರ್ಥ, ಹಿಂಗೆ ಹಿಂಗೆ ಅಂತ ಪದಾರ್ಥ ಹೇಳೋದಲ್ಲ ಕ್ರಮ. ವೇದವ್ಯಾಸರು ಏನು ಹೇಳಿದ್ದಾರೆ, ವೇದದಲ್ಲಿ ಏನು ಹೇಳಿದೆ, ಇದಕ್ಕೆ ಸಂವಾದಿಯಾದ ಉಪನಿಷತ್ತಿನ ವಾಕ್ಯ ಏನು, ಎಲ್ಲ ಬಿಡಿಸಿ ಹೇಳಬೇಕಂತೆ. ಹಾಗೆ ಅವತ್ತಿನ ದಿವಸ ಏನು ದಾಸಪ್ಪನವರು ಮನೆಗೆ ಹೋಗಿದ್ದಾರೆ, ಹೋದಾಗ ಕೀರ್ತನೆ ಪ್ರಾರಂಭ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಕೂತಾಗ ಆರಂಭದಲ್ಲಿ ಅಂಬಾತನಯ ಹೇ ರಂಭಪೂರ್ಣ ಕರುಣಾಂಬುಧೆ ತವ ಚರಣಾಂಬುಜ ಕೆರಗುವೆ ಅಂಬಾತನಯ ಅಂತ ಗಣಪತಿಯ ಸ್ತೋತ್ರವನ್ನು ನಿರ್ವಿಘ್ನತೆಗಾಗಿ ಪ್ರಾರ್ಥನೆ ಮಾಡಿ ಮುಂದೆ ಹೋಗೋದು ಅಂತ ಕ್ರಮ. ದಾಸರಾಯರು ಕೂತ್ಕೊಂಡಿದ್ದಾರೆ. ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋಷ್ಟೊತ್ತಿಗೆ ಎಲ್ಲ ಜನ ಬಂದು ನೆರೆದಿದ್ದಾರೆ. ದಾಸಪ್ಪನು ಹಾಗೆ ಕೂತ್ಕೊಂಡಿದ್ದಂತೆ. ಕೂತಾಗ ಪ್ರಾಣೇಶ್ ದಾಸರು ಹೇಳ್ತಾರೆ, ಗುರುಗಳೇ ಇವತ್ತೊಂದು ದಿವಸ ನನಗೆ ಅವಕಾಶ ಕೊಟ್ಟರೆ ನಾನು ಪ್ರಾರಂಭ ಮಾಡ್ತೀನಿ ಅಂತ. ಆಯ್ತಪ್ಪ ಪ್ರಾರಂಭ ಮಾಡು ಅಂತ ದಾಸರಾಯರು ಅಪ್ಪಣೆ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಗಣಪತಿ ಸ್ತೋತ್ರ ಹೇಳೋದೇ ಇಲ್ಲ ಅವರು. ಆರಂಭದಲ್ಲಿ ಹೇಳೋ ಮಾತು ಏನು ಅಂತಂದರೆ, ಅದೊಂದು ಪದ್ಯ ಆ ಕ್ಷಣದಲ್ಲಿ ರಚನೆ ಮಾಡ್ತಾರೆ ಅವರು. ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡತ್ ಹಿಂದೋದರಿಹ ಪರದಿ, ಈ ದುರ್ನಡತ್ ಹಿಂದೋದರಿಹ ಪರದಿ ಮೋದೆಂದಿಗೂ ಕಾಣಿ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಹಾದಿ ಹಿಡಿಯೋ ಪ್ರಾಣಿ. ನೆಲ ಸತಿ ಧನದೊಳನವರತ ಹುಳಾಗಿರುವೆಯಲ್ಲೋ, ಸ್ಥಳ ಸ್ಥಳರಿಯದೆ ಕಲಾಪ ಮಾಡ್ಯಗ ಕೊಳಾಗುವುದು ಸಲ್ಲೋ, ಹಲ ಪಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತೆಗೆವರಲ್ಲೋ, ಎಲ್ಲ ಕೇಳುವಂತಿಲ್ಲ ಮಾತ್ರ ನೀ, ಎಲ್ಲ ಕೇಳುವಂತಿಲ್ಲ ಮಾತ್ರ ನೀ, ಗೆಲಾಹ ಬಗೆಯಿಲ್ಲೋ, ಗೆಲಾಹ ಬಗೆಯಿಲ್ಲೋ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡತಿ ಹಿಂದೋದರಿಹ ಪರದಿ ಮೋದ ಎಂದಿಗೂ ಕಾಣಿ, ಆದದ್ದಾಯ್ತಿನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಈ ಹಾಡು ಹಾಡಬೇಕು. ದಾಸಪ್ಪನವರು ಕೂತ್ಕೊಂಡಿದ್ದಾರೆ, ಕಣ್ಣು ತುಂಬ ನೀರು ಧಾರಾಕಾರವಾಗಿ. ಏನು ನನಗೆ ಹೇಳ್ತಾ ಇದ್ದಾರೆ ನೀವು ಹಾಡು ಅಂತ. ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ, ಈ ದುರ್ನಡತಿ ಹಿಂದೆ ಹೋದರೆ, ಇಷ್ಟು ದಿವಸ ಆಗಿದ್ದಾಯಿತು, ಬಿಟ್ಟು ಬಿಡೋದನ್ನು. ದೊಡ್ಡವರು ಮನೆಗೆ ಬಂದಿದ್ದಾರೆ, ಒಳ್ಳೆ ಹಾದಿ ಹಿಡಿ. ಯಾಕೆಂದರೆ ದುರ್ನಡತೆ ಹಿಂದೆ ಹೋದರೆ ಮೋದ ಎಂದಿಗೂ ಕಾಣಿ. ತಾತ್ಕಾಲಿಕವಾದ ಆನಂದ ಕೊಡ್ತಿದೆ ಕೆಟ್ಟ ವಿಷಯಗಳು, ಆದರೆ ಶಾಶ್ವತವಾದ ಆನಂದ ಕೊಡೋದಿಲ್ಲ. ಎಲ್ಲದಕ್ಕೂ ಕೊನೆ ಇರುತ್ತೆ. ಸಾವು ಎಲ್ಲದಕ್ಕೂ ಕೊನೆ. ಎಷ್ಟು ಹಾರಾಡಿ ಚೀರಾಡಿ ಎಷ್ಟೆಲ್ಲ ಮೆರೆದರೂ ಕೂಡ ಸಾವು ಅನ್ನೋದು ಅದಕ್ಕೆ ದೀರ್ಘ ವಿಶ್ರಾಂತಿ ಕೊಡ್ತದೆ. ಅದಾದಮೇಲೂ ಒಂದು ಜೀವನ ಇದೆ, ಅದಾದಮೇಲೂ ಒಂದು ಗತಿ ಇದೆ. ಅಲ್ಲೇನು ಏನಾದರೂ ಒಂದಿಷ್ಟು ಸಾಧನೆ ಮಾಡಿದರೆ ಸಾವಿನ ಅನಂತರದಲ್ಲೂ ಕೂಡ ಪರಮಾತ್ಮ ಒಂದಿಷ್ಟನ್ನು ಕಾಯಿಸಿಟ್ಟಿರ್ತಾನೆ.
ಒಳ್ಳೆ ನಡತೆನೇ ಇಲ್ಲ ಅಂತಂದರೆ ಬರೀ ಕೆಟ್ಟ ನಡತೆ ಹಿಂದೆ ಹೋದ್ವಿ ಅಂತಂದರೆ ಯಾವತ್ತೂ ನಾವು ಆನಂದವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಅವ್ರು, ನೆಲ ಸತಿ ಧನದೊಳಾನವರತ, ನನ್ನೆಲ, ನನ್ನ ಮನೆಯವಳು, ಅದು ಇದು ಅಂತೆಲ್ಲ ಮೋಹ ಅಭಿಮಾನದಿಂದ ಏನು ನಾವು ತೊಡಗಿಬಿಟ್ಟಿರ್ತೀವಿ, ಹುಳ ಆಗಿಬಿಟ್ಟಿರ್ತೀವಿ ಅಂತೆ. ಹುಳಕ್ಕೆ ತಾನು ಎಲ್ಲಿದ್ದೇನೇನೋ ಪರಿಜ್ಞಾನ ಇರೋದಿಲ್ಲ, ತಾನಿರೋ ಸ್ಥಳವೇ ಅದು ದೊಡ್ಡ ಸ್ವರ್ಗ ಅನ್ಕೊಂಡ್ಬಿಟ್ಟಿರ್ತದೆ. ನಮ್ಮ ಪರಿಸ್ಥಿತಿಯು ಹಾಗೆ ಆಗಿದೆ ಅಂತಾರೆ ದಾಸರಾಯರು. ಹುಳ ಆಗಿರುವೆಯಲ್ಲೋ ಸ್ಥಳ ಅರಿಯದೆ, ಎಲ್ಲಿ ಹೋದಾಗ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ತಿಳಿದಿರಬೇಕು. ದೊಡ್ಡವರ ಹತ್ರ ಹೋಗಿ ಅಧಿಕ ಪ್ರಸಂಗ ಮಾಡೋದು, ಎಲ್ಲೆಲ್ಲೋ ನೀಚರ ಮಧ್ಯದಲ್ಲಿ ಹೋಗಿ ಪರಮಾತ್ಮನ ಕಥೆಗಳನ್ನು ಶ್ರವಣ ಮಾಡಿಸೋದು, ಇದೆಲ್ಲ ಮಾಡಬಾರದು, ತಪ್ಪದು. ಸ್ಥಳ ಯಾವುದು ಸರಿಯಾದ ಸ್ಥಳ, ಎಲ್ಲಿ ಏನು ಚಿಂತನೆ ಮಾಡಬೇಕು, ಎಂಥವ್ರಿಗೆ ಏನು. ಯಾಕೆಂದರೆ ಕೆಟ್ಟವರಿಗೆ ಒಳ್ಳೆಯ ವಿಷಯಗಳನ್ನು ಹೇಳಬಾರ್ದು, ಯಾಕಂದರೆ ಅವ್ರು ಕೆಟ್ಟದಕ್ಕೆ ಬಳಸ್ಕೊಳ್ತಾರೆ. ಅವರು ಎಲ್ಲಾದರೂ ಬದಲಾವಣೆ ಆಗ್ತಾ ಇರುವಂತಹ ಜೀವಗಳಿದ್ದರು ಅಂದರೆ ಆ ಹುಡುಕಿ ನೋಡಿ ಅವರಿಗೆ ಸನ್ಮಾರ್ಗದ ಉಪದೇಶ ಮಾಡಬೇಕು. ಅದರಿಂದಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾತಾಡಿಬಿಟ್ಟು ದೊಡ್ಡವ್ರ ಮುಂದೆ ಅಪಚಾರ ಮಾಡಿಕೊಂಡು ಪಾಪವನ್ನು ಗಳಿಸ್ತಾ ಇದ್ದಿ. ನಿನಗೆ ವಿಹಿತವಾದ ಕರ್ಮಾಚರಣೆಗಳನ್ನು ಬಿಟ್ಟು ಎಂಥ ದೊಡ್ಡ ಪಾಪದ ಮೂಟೆಯನ್ನೇ ತಲೆ ಮೇಲೆ ಹೊತ್ತಿದ್ದಿ. ಇಷ್ಟೆಲ್ಲ ಮಾಡಿದರೆ ಹೇಳ್ತೇನೆ ಕೇಳು, ಎಲ್ಲ ಕೇಳು, ಹೇಳೋದು ಇದು, ಹೇಳೋದು ಧಾಟಿ ನೋಡ್ರಿ, ಕೇಳೋ ಅಂತೀವಲ್ಲ ಹಾಗೆ, ಎಲ್ಲ ಕೇಳು. ಒಂದು ತಿಲಾ ಮಾತ್ರ ಒಂದು ಎಳ್ಳಿನಷ್ಟು ನಿನ್ನ ಹತ್ರ ಮುಂದೆ ಹೋಗ್ಲಿಕ್ಕೆ ಸಾಧನ ಸಂಪತ್ತಿಲ್ಲ, ಐಹಿಕವಾದ ಸಂಪತ್ತಿದೆ ಅಷ್ಟೇ, ಗೆಲಾಹ ಬಗೆ ಇಲ್ಲ, ನೀನು ಗೆಲತಿ ಅನ್ನೋ ಭರವಸೆನೇ ಇಲ್ಲ ಅಂತ ಹೇಳ್ತಾರವರು. ಆದ್ದರಿಂದಾಗಿ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿ ಅವ್ರು ಹೇಳಬೇಕು. ಕಣ್ತುಂಬ ನೀರು ದಾಸಪ್ಪನವರಿಗೆ, ಅವ್ರ ಮನೆಯವರಿಗೆ. ಆ ದಾಸಿನೂ ಬಂದುಬಿಟ್ಟಿದ್ದಾಳೆ. ಎಲ್ಲರೂ ಪರಿವರ್ತನೆ ಆಯಿತು. ಕೀರ್ತನೆ ಎಲ್ಲ ಮುಗಿದು ಕೂಡಲೇ ದಾಸಪ್ಪನವರು ಸಾಷ್ಟಾಂಗ ಹಾಕಿಬಿಡ್ತಾರೆ ದಾಸರಾಯರಿಗೆ. ಎಂಥ ನನಗೋಸ್ಕರನೇ ಹಾಡಿದಂಗಿತ್ತಿದು, ನಿಜವಾಗಿಯೂ ನನ್ನನ್ನು ತಾವು ಉದ್ಧಾರ ಮಾಡಬೇಕು, ನೀವು ಏನಾದರೂ ನನ್ನ ಕೈ ಹಿಡಿಲಿಲ್ಲ ಅಂದರೆ ಇವಾಗ ನಾನು ಮುಳುಗ್ತೀನಿ, ಇದರ ಅರಿವಾಗ್ತಾ ಇದೆ ನನಗೆ ಅಂತ ಭಕ್ತಿಯಿಂದ ತಾವು ದಾಸರಾಯರ ಕಾಲ ಮೇಲೆ ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡಿದಾಗ ದಾಸರಾಯರಿಗೆ ಅನಿಸ್ತದೆ, ಜೀವಿ ಪಕ್ವಾಗಿದ್ದಾನೆ, ಇವನನ್ನು ಉದ್ಧಾರ ಮಾಡಬೇಕು ಅಂತ ದಾಸರಾಯರ ಮನಸ್ಸಿಗೆ ಬಂದು ಹೇಳ್ತಾರೆ, ನಾಳೆ ನೋಡಪ್ಪ ನಿನ್ನ ಜಬರ್ದಸ್ತಿನ ಮೀಸೆಯೆಲ್ಲ ಏನು ದೊಡ್ಡ ಗಿರಿಜಾ ಮೀಸೆ ಇದೆ ಅದನ್ನೆಲ್ಲ ತೆಗೆಸಿ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು, ಒಳ್ಳೆಯ ಶಿಖೆಯನ್ನು ಧಾರಣೆ ಮಾಡ್ಕೊಂಡು ಬಾ ನೀನು ಅಂತ ಹೇಳಿದ ಮೇಲೆ ಮರುದಿವಸ ಹಾಗೇ ಹೋಗಿ ಅವರು ಮನೆ ಒಳಗೆ ಬಂದಾಗ ಜನರಿಗೆಲ್ಲ ಆಶ್ಚರ್ಯ, ನಮ್ಮ ದಾಸಪ್ಪನ ಹಿಂಗಾಗಿರೋದು ಅಂತ. ಅಷ್ಟು ವ್ಯಕ್ತಿತ್ವದಲ್ಲಿ ರೂಪದಲ್ಲಿ ಬದಲಾವಣೆ ಬಂದಿದ್ದಾರೆ. ಬಂದಾಗ ಅವರು ಶುಭ್ರವಾಗಿ ಸ್ನಾನವನ್ನು ಮಾಡ್ಕೊಂಡು ಕೂತಾಗ ಪ್ರಾಣೇಶ ದಾಸರೇ ಅವರಿಗೆ ಗಂಧ ಹಚ್ಚಿದ್ರಂತೆ, ಗೋಪಿಚಂದನ ಹಚ್ಚಿದ್ರಂತೆ. ಗೋಪಿಚಂದನ ಹಚ್ಚಿ ಕೂಡಿಸಿದಾಗ ಪರಮಾತ್ಮನ ಪೂಜೆ ಮಾಡಬೇಕಾದ್ರೆ ಅವ್ರ ತಲೆ ಮೇಲೆ ಕೈ ಇಟ್ಟು ದಾಸರಾಯರು ಅಂಕಿತ ಪ್ರದಾನ ಮಾಡ್ತಾರೆ. ಶ್ರೀದ ವಿಠಲ ಸಲಹೋ ಸರ್ವಾಂತರಾತ್ಮ ಅಂತ ಅಂಕಿತ ಪ್ರದಾನ ಮಾಡ್ತಾರೆ. ಹಾಗಾದರೆ ಈ ಯಾರು ಅಂದರೆ ದಾಸಪ್ಪನವರೇ ಹರಿಕಥಾಮೃತ ಸಾರಕ್ಕೆ ಫಲಸ್ತುತಿಯನ್ನು ಬರೆದಿರತಕ್ಕಂಥ ಶ್ರೀದ ವಿಠಲರು, ಮಹಾನುಭಾವರವರು. ಅದನ್ನು ಹೇಳ್ತಿದ್ರಂತೆ ದಾಸರಾಯರಿಗೆ ಈ ಗ್ರಂಥಕ್ಕೆ ಫಲಸ್ತುತಿ ಯಾರು ಬರಿಬೇಕು ಅಂತ ನೋಡಿದಾಗ, ಯಾರು ಈ ನಿಮ್ಮ ಪದ್ಯಗಳಿಗೆ ಸರಿಯಾದ ಅರ್ಥವನ್ನು ಹೇಳ್ತಾರೋ ಅವರೇ ಫಲಸ್ತುತಿ ಬರೀತಾರೆ ಅಂತ ದೇವರ ಸೂಚನೆ ಆಗಿರ್ತದೆ ಗುರುಗಳದು. ಹಾಗೆ ದಾಸಪ್ಪನವರು ಬಂದಾಗ ಅವತ್ತಿನ ದಿವಸ ಕೀರ್ತನೆ ನಡೆದಾಗ ಈ ಪದ್ಯಗಳಿಗೆ ದಾಸಪ್ಪನವರೇ ಅರ್ಥ ಹೇಳಿದಾಗ ಇವ್ರಿಗೆ ಆಶ್ಚರ್ಯ ಆಗಿರ್ತದೆ. ಹಾಗಾದರೆ ಇವನು ಸುಜೀವಿ ಅಂತ ಅಂದ್ಕೊಂಡು ಮರುದಿವಸವೇ ಅವರಿಗೆ ಶ್ರೀದ ವಿಠಲ ಅಂತ ಅಂಕಿತ ಕೊಟ್ಟಿರ್ತಾರೆ. ಆಮೇಲೆ ಹೇಗಿದ್ರು ಅಂದರೆ ಜಗನ್ನಾಥ ದಾಸರಾಯರು ಹೇಳ್ತಿದ್ರಂತೆ, ನನ್ನ ದೇಹನೇ ಒಂದು ರಥ ಆಯಿತು ಅಂತಂದರೆ ಇದರದ್ದು ಒಂದು ಚಕ್ರ ಪ್ರಾಣೇಶ ದಾಸರು, ಇನ್ನೊಂದು ಚಕ್ರ ಶ್ರೀದ ವಿಠಲರು ಅಂತ ಹೇಳ್ತಿದ್ರಂತೆ. ಅಂದ್ರೆ ನೋಡ್ರಿ, ದೊಡ್ಡವರು ನಾವಿರೋ ಸ್ಥಳಕ್ಕೆ ಬಂದು ಅನುಗ್ರಹ ಮಾಡ್ತಾರೆ ಅಂತಂದರೆ ದೇವ್ರ ಕಾರುಣ್ಯ ಅಂಥದ್ದು, ಭಗವದ್ಭಕ್ತರ ಕಾರುಣ್ಯ ಅಂಥದ್ದು. ಆದ್ರಿಂದಾಗಿ ಮೊದಲಿಗೆ ಪರಮಾತ್ಮನಿಗೆ ನಮ್ಮ ಮೇಲೆ ಪ್ರೀತಿ ಬರಬೇಕು ಅಂದರೆ ನಾವು ಭಗವದ್ಭಕ್ತರಲ್ಲಿ ಹೋಗ್ಬೇಕು. ಮೊದಲು ನೇರವಾಗಿ ದೇವ್ರ ಹತ್ರ ಹೋಗ್ತೀನಿ ಅಂತಂದರೆ ಅವನು ನಮ್ಮನ್ನು ಕೈ ಹಿಡಿಯೋದಿಲ್ಲ ಒಮ್ಮೆಲೆ. ಅದಕ್ಕೆ ಭಗವದ್ಭಕ್ತರು ಅಪರೋಕ್ಷ ಜ್ಞಾನಿಗಳ ಹತ್ರ ಹೋಗಿ ಒಂದಿಷ್ಟು ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆದ್ವಿ ಅಂತಂದರೆ ಆವಾಗ ದೇವರ ಗಮನ ನಮ್ಮ ಕಡೆ ಬರ್ತದೆ. ಯಾಕೆಂದರೆ ಗುರುಕರುಣೆ ನಮ್ಮಲ್ಲಾದ್ಮೇಲೆ ಹರಿಕರುಣೆ ಆಗಲೇಬೇಕು. ಆದ್ದರಿಂದಾಗಿ ದಾಸರಾಯರು ಇದ್ದ ಸ್ಥಳಕ್ಕೆ ಹೋಗಿ ಅನುಗ್ರಹ ಮಾಡ್ತಾರೆ ಅಂತನ್ಲಿಕ್ಕೆ ಇದೊಂದು ಘಟನೆ ದಿವ್ಯವಾದ ಸಾಕ್ಷಿ. ಆಮೇಲೆ ಬಂದಿರೋದು ಎಂಥ ಕೃತಿಗಳು, ಅಂಜ ಬ್ಯಾಡ ಬ್ಯಾಡೆಲೋ ಜೀವ ಭವ ಭಂಜನ ಹರಿಶರಣರ ಕಾವ, ಅಂಜ ಬ್ಯಾಡ ಬ್ಯಾಡೆಲೋ ಜೀವ. ಇದೇ ಶ್ರೀದ ವಿಠಲರು ಹೇಳೋದು. ಯಾಕೆ ಹೆದರ್ತೀಯೋ ನೀನು, ಪರಮಾತ್ಮ ಇದ್ದಾನೆ, ಅವನನ್ನು ದೃಢವಾಗಿ ನಂಬು, ಭವಭಂಜನ ಹರಿ ಕಾವ, ಅವನು ಕಾಯ್ತಾನೆ ಅನ್ನುವ ಮಾತುಗಳನ್ನು ಆಡುವ ಅಪರೂಪದ ಕೃತಿಗಳು. ಏನಿದು ಕೌತುಕ, ನೀನಿಲ್ಲಿಗೆ ಬಂದೆ ಪಂಢರಿಯ ವಿಠಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಜಗನ್ನಾಥದಾಸರು ಹೋಗಿ ಅನುಗ್ರಹ ಮಾಡಿದ್ದಾರೆ ಅಂತಂದರೆ ಅನುಗ್ರಹೀತರಾದರೂ ಎಂಥ ದೊಡ್ಡ ವ್ಯಕ್ತಿತ್ವ. ಆದ್ದರಿಂದಾಗಿ ದಾಸರಾಯರ ಕರುಣೆ, ದಾಸರಾಯರ ಅನುಗ್ರಹ ಮಾಡ್ತಾರೆ ಅಂತಂದರೆ ಇದ್ದಲ್ಲಿಗೆ ಹೋಗಿ ಹುಡುಕಿಕೊಂಡು ಬಂದು
ಕರುವಿನ ಹತ್ರ ಹಸು ಬಂದು ಹೇಗೆ ತಾನು ಕ್ಷೀರಪಾನ ಮಾಡಿಸ್ತದೋ ಹಾಗೆ ಪರಮಾತ್ಮನ ಕಥಾಪಾನ ಸುಧಾಪಾನವನ್ನು ಮಾಡಿಸ್ತಕ್ಕಂತಹ ಮಹಾನುಭಾವರು ಈ ಮಾನವಿ ಪ್ರಭುಗಳಾದ ಜಗನ್ನಾಥದಾಸರಾಯರು. ಇಂಥ ಮಹಾಮಹಿಮರ ಆರಾಧನೆಯ ಪರ್ವಕಾಲ, ವಿಶೇಷ ಕಾಲ ಇದು. ಆದ್ದರಿಂದಾಗಿ ಅಂಥವರ ಸ್ಮರಣೆಯನ್ನು ಮಾಡಿದ್ದೇವೆ. ಯತ್ಕಿಂಚಿತ್ತಾದ ಈ ಸ್ಮರಣೆಯಿಂದ ಆ ಮಹಾನುಭಾವರ ಕರುಣಾ ದೃಷ್ಟಿ ನಮ್ಮ ಮೇಲೆ ಬಿದ್ದು ಎಲ್ಲ ಪಾಪಗಳನ್ನು ಕಳೆದು ಅವರ ಗ್ರಂಥದ ಜ್ಞಾನ, ಕೃತಿಗಳ ಜ್ಞಾನ ಸ್ವಲ್ಪವಾದರೂ ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನು ದಾಸರಾಯರ ಮಹಿಮಾ ವರ್ಣನೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.